ನೀವಿರೋದ್ ಕರ್ನಾಟಕದಲ್ಲಿ. ಇನ್ನು ಮುಂದೆ ಏನಾದ್ರೂ ಕನ್ನಡಿಗರನ್ನ ಕೆಣ್ಕುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರನ್ನ ಅವರ ರಕ್ಷಣಾ ಪಡೆನೇನಾರು ಕೆಣ್ಕುವಂತ ಕೆಲಸ ಮಾಡಿದ್ರೆ ಮಕ್ಕಳ್ರ ಒಬ್ಬೊಬ್ಬನು ಬಿಡಲ್ಲ. ಇವತ್ತು ನಿಮ್ ಜಾಗಕ್ಕೆ ಬಂದಿದೀವಿ. ಅದು ಮಹಿಳೆಯರು, ನಮ್ಮ ನಾಯಕರು ಅಲ್ಲಿ ರ್ಯಾಲಿ ಮಾಡಿ ಅಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ನಾವು ಮಹಿಳೆಯರು ಬೆಳಗ್ಗೆಯಿಂದ ಕಾದು ಕೂತು ಇವತ್ತು ನಿಮ್ಮ ಮಾಲ್ ಮುಂದೆನೆ ಬಂದು ವೀರಾವೇಶದಿಂದ ನಾವು ಹೋರಾಟ ಮಾಡಿದೀವಿ. ಏನೋ ಮಾಡ್ಕೊಳಕ್ಕಾಗುತ್ತೆ ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಮಾಲಾಫೇಶ ಮಾಲೀಕ ಒಂದ್ ಕೇಸ್ ಹಾಕ್ಬೋದು ಅಷ್ಟೇ. ನೀನು ಇನ್ನೇನ್ ಮಾಡ್ತೀಯಾ? ಇನ್ನ 100 ಕೇಸ್ ಹಾಕೋ ನನ್ನ ಮೇಲೆ. ಕನ್ನಡದ ವಿಚಾರವಾಗಿ ನಿನ್ನಂತ ದುರ್ವರ್ತನೆ ತೋರಿಸುವಂತ ವ್ಯಕ್ತಿಗಳ ವಿಚಾರವಾಗಿ ಜೈಲಿಗೆ ಹೋಗಕ್ಕೂ ನಾನು ಸಿದ್ಧ. ಇದೇ ನಿನ್ ಕಡೆ ಎಚ್ಚರಿಕೆ. ಹೊರಗಡೆ ಕನ್ನಡ ಹಾಕದಲ್ಲ, ಒಳಗಡೆ ಇರುವಂತ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಕನ್ನಡ ಬರಬೇಕು. ನಿನ್ನ ಕನ್ನಡತನ ಕೊರಳಿಂದ ಬರೋದಲ್ಲ ಕಣ ಅಯೋಗ್ಯ, ಕರುಳಿಂದ ಬರ್ಲಿ ಕಣ. ಒಪ್ಕೋತೀವಿ, ನಿನ್ ಮಾಲಾಫೇಶ ಇನ್ನ ಚೆನ್ನಾಗಿ ಉದ್ಧಾರ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ಯಾ, ನಮ್ ಕಣ್ಣಿಗೆ ಮಣ್ಣೇರ್ತೋ ಕೆಲಸ ಮಾಡ್ತಿದ್ಯೇನೋ. ಬಾರೋ ತಾಕತ್ತಿದ್ರೆ ಇವತ್ತೊಂದಿನ ಮಾಲ್ನ ಮುಚ್ಕೊಂಡಿದ್ಯಾ, ನಾಳೆಯಿಂದ ಏನ್ ಮಾಡ್ತೀಯಾ? ತೆಗ್ದ್ಯಾ. ನಾವು ಯಾವ ವೇಷದಲ್ಲಿ ಯಾವ ಸಮಯದಲ್ಲಿ ನಿನ್ನ ಮಾಲ್ ಒಳಗೆ ಬರ್ತೀವಿ ಅಂತ ಗೊತ್ತೇ ಆಗಲ್ಲ. ಮಾಲ್ನೇ ಹೊಡೆದಾಕ್ತಿವಿ. ಒಂದು ಈ ಜಾಗದಲ್ಲಿ ಮಾಲ್ ಇತ್ತ ಅನ್ಬೇಕು. ಆ ತರ ನಾರಾಯಣಗೌಡ್ರು ಹೋಗಿ ನೋಡ್ಕೊಂಬರ್ರಿ ಅಂದ್ರೆ ನಾವು ಮಾಡ್ಕೊಂಬರೋರು. ಅಂಥದ್ರಲ್ಲಿ ಇವತ್ತು ಮಾಡ್ಕೊಂಡೇ ಬರ್ರಿ, ಅಲ್ಲಿ ಧ್ವಂಸ ಮಾಡಿ ಬನ್ನಿ ಅಂದವ್ರೆ. ಬಿಡೋ ಮಾತೇ ಇಲ್ಲ ಮಗ್ನೆ. ಕನ್ನಡಿಗರನ್ನ ಕೆಣಕಿದ್ಯಾ? ಕನ್ನಡಿಗರು ವಿಶಾಲ ಹೃದಯದವರು, ನೀರ್ ಕೇಳಿದ್ರೆ ಪಾನಕ ಕೊಡ್ತಾರೆ ಮಗ್ನೆ. ಅತಿಯಾಗಿ ವರ್ತನೆ ಮಾಡಿದ್ರೆ ನಿನ್ನ ಈ ರಾಜ್ಯದಿಂದ ಗಂಟು ಮೂಟೆ ಕಟ್ಟಿ ಓಡಿಸೋ ಕೆಲಸನ ನಾವು ಕರವೇ ಮಹಿಳಾ ಘಟಕ ಮಾಡ್ತೀವಿ. ಎಚ್ಚರ. ಬೇಕೇ ಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ.